ಕಾಣುತ್ತಾ? ಏನ್ ಮಾಡ್ತಾರೆ? ತೋರಿಸ್ಬಿಟ್ಟು ಅವಳ ಹತ್ರ ಕೇಳಿ ಕ್ವೆಶ್ಚನ್. ಹೊರಗಡೆ ನಿಂತಿರೋ ಮಗು ಕಾಣಿಸ್ತಾ ಇದೆಯಾ ನಿಮಗೆ? ಸೊ ವೆಹಿಕಲ್ ಮೂವ್ ಕರೆಕ್ಟ್ ಅಲ್ವಾ? ವೆಹಿಕಲ್ ಮೂವ್ ಆಗೋವರೆಗೂ ನಾವೇನ್ ಮಾಡ್ಬೇಕು? ದೂರದಿಂದ ನಿಂತ್ಕೋಬೇಕಾಗುತ್ತೆ. ಇನ್ನೊಂದು ಏನ್ ಮಾಡ್ಬೇಕು? ಓಡ್ ಬಂತು ಇಲ್ಲಿ. ಈಗ ಇಲ್ಲಿಂದ ಓಡೋಗೋಕೆ ಸ್ಟಾರ್ಟ್ ಮಾಡ್ತದೆ, ಕರೆಕ್ಟಾ? ಈ ವೆಹಿಕಲ್ ಇಂದ ಹಿಂಭಾಗಕ್ಕೆ ಓಡೋಗೋಕೆ ಸ್ಟಾರ್ಟ್ ಮಾಡುತ್ತೆ. ಆ ಕಡೆಯಿಂದ ವೆಹಿಕಲ್ ಬರುತ್ತಲ್ವಾ? ಈ ಮಗು ಗೊತ್ತಿರುತ್ತಾ? ಆ ಕಡೆಯಿಂದ ವೆಹಿಕಲ್ ಬರುತ್ತಲ್ವಾ? ಸೊ ಏನ್ ಮಾಡುತ್ತೆ? ಜೋರಾಗಿ ಓಡೋದ್ರಿಂದ ಆ ಕಡೆಯಿಂದ ಆಕ್ಸಿಡೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು? ಹಿಂಬದಿ ಹಾಗೂ ಮುಂಬದಿಯಿಂದ ಎರಡು ಸೈಡಿಂದ ನಾವು ಮೂವ್ ಆಗಬಾರ್ದು. ನಾನು ಈ ವೆಹಿಕಲ್ ಹೋದ್ಮೇಲೆನೆ, ಈಗ ವೆಹಿಕಲ್ ಹೋದ್ಮೇಲೆ ಐ ಬಿಕಮ್ ಫ್ರೀ, ದ ರೋಡ್ ಈಸ್ ಎಂಟಿ, ರೈಟ್? ನನಗೆ ಆ ಕಡೆಯಿಂದ ವೆಹಿಕಲ್ ಬರೋದು ಕಾಣಿಸುತ್ತೆ, ಈ ಕಡೆಯಿಂದ ವೆಹಿಕಲ್ ಬರೋದು ಕಾಣಿಸುತ್ತೆ. ಸೊ ನಾವೇನ್ ಮಾಡ್ತೀನಿ? ಸೇಫ್ ಆಗಿ ಒಂದ್ ಕಡೆ ಹೋಗ್ತೀವಲ್ವಾ? ಆಮೇಲೆ ಇಲ್ಲಿ ನಿಂತ್ಕೊಂಡು ಜಂಪ್ ಮಾಡುವಂಥದ್ದು, ದಟ್ ಈಸ್ ಆಲ್ಸೋ ಡೇಂಜರಸ್. ಆಮೇಲೆ ವೆಹಿಕಲ್ಲು ಸ್ಟಾಪ್ ಆಗೋಕ್ಕಿಂತ ಮುಂಚೆ ಸ್ಲೋ ಆಗುತ್ತಲ್ಲ, ಅವಾಗ ನಾವು ಮೂವ್ ಆಗ್ತೀವಿ ಅಲ್ವಾ? ನಾವು ಮೂವ್ ಆಗಿ ನಿಮ್ಗೆ ಗೊತ್ತಿಲ್ಲ. ನಾವು ವೆಹಿಕಲಿಂದ ಇಳಿಬೇಕಾದ್ರೆ, ರನ್ನಿಂಗ್ ವೆಹಿಕಲಿಂದ ಇಳಿಬೇಕಾದ್ರೆ ನಾನು ಟುವರ್ಡ್ಸ್ ಮುಂದಕ್ಕೇನೆ ಓಡಬೇಕಾಗುತ್ತೆ, ನಿಮ್ಗೆ ಗೊತ್ತಿರಲ್ಲ. ಸೊ ನೀವೇನು ಮಾಡ್ತೀರಿ? ಇಲ್ಲಿ ಜಂಪ್ ಮಾಡಿ ಇಲ್ಲಿ ನಿಂತ್ಕೋತೀರಿ. ಗಾಡಿ ಮೂವ್ ಆಗ್ತಿದ್ದಾಗ ನಿಮ್ಮ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಯು ವಿಲ್ ಗೆಟ್ ಫಾಲ್ ಡೌನ್ ಆ್ಯಂಡ್ ಯು ವಿಲ್ ಗೆಟ್ ಓನ್ಡ್, ಗಾಯಗಳಾಗ್ತದೆ. ಸೊ ಹಾಗಾಗಿ ಬೆಟರ್ ಏನು ಮಾಡಬೇಕು? ಗಾಡಿ ನಿಲ್ಲೋವರೆಗೂ ನಾವು ಏನು ಮಾಡಬೇಕು? ವಿ ಶುಡ್ ಬಿ ವೆಯ್ಟ್. ನಿಲ್ತಾರೆ, ಈಗ ನಿಮ್ಮ ಪೇರೆಂಟ್ಸ್ ಯಾರೋ ಇರ್ತಾರೆ, ಇಲ್ಲ ಯಾರು ದೊಡ್ಡ ಮಕ್ಳು ಇರ್ತಾರೆ, ಆ ಮಕ್ಕಳನ್ನ ಇದು ಮಾಡಿಕೊಂಡು ಇಳಿಬೇಕು. ಇಳಿದ್ಬಿಟ್ಟು ಒಂದು ಸೈಡಲ್ಲಿ ನಿಂತ್ಕೋಬೇಕು ವೆಹಿಕಲ್ ಮೂವ್ ಆಗೋರಿಗೆ. ಅರ್ಥ ಆಗ್ತಿದೆಯಾ ಎಲ್ಲರೂ? ಆಮೇಲೆ ಎಲ್ಲ ಈಗ ಸಿದ್ದಾಪುರ